ತುಮಕೂರಿನ ವ್ಯಕ್ತಿಯ ಹಾರ್ಟ್ ಅಟ್ಯಾಕ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಗಂಡ ಸತ್ತ 19 ದಿನಕ್ಕೆ ಮದುವೆಯಾಗಿದ್ದ ಲೇಡಿಯ ಸೀಕ್ರೆಟ್ ಬಯಲು. ತನ್ನ ಪತಿ ಹಾರ್ಟ್ ಅಟ್ಯಾಕ್ ನಿಂದ ಸತ್ತು ಹೋಗಿದ್ದಾನೆಂದು ಮಣ್ಣು ಮಾಡಿದ್ಲು. ಮನೆಯವರಿಗೆಲ್ಲ ಇದನ್ನೇ ನಂಬಿಸಿ ಹೆಣವನ್ನ ಹೂತು ಹಾಕಿದ್ದ ಮಹಿಳೆಯ ಮುಖವಾಡ ಇದೀಗ ಕಳಚಿ ಬಿದ್ದಿದೆ ಕಣ್ರಿ. ಜನವರಿ 30ರಂದು ತುಮಕೂರು ತಾಲೂಕಿನ ಹೆಬ್ಬೂರಿನ ದಾಸರಹಳ್ಳಿಯಲ್ಲಿ ಪರಮೇಶನ ಸಾವಾಗಿತ್ತು. ತನ್ನ ಹೆಂಡತಿ ಸಾವಿನಲ್ಲಿ ಅತ್ತಿರ್ಲಿಲ್ಲ. ಆಕೆಗೆ ಗಂಡ ಸತ್ತಿರೋ ಬಗ್ಗೆ ಯಾವುದೇ ನೋವು ಇರಲಿಲ್ಲ. ಎಲ್ಲವೂ ದಿಢೀರ್ನೆ ಮಣ್ಣು ಮುಗಿಸಿಬಿಟ್ಟಿದ್ಲು. ಅಲ್ಲದೆ ಪತಿ ಸತ್ತು 19 ದಿನಕ್ಕೆ ಇನ್ನೊಬ್ಬನ ಜೊತೆ ಮರು ಮದುವೆಯಾಗಿದ್ಲು. ಆದ್ರೆ ಪರಮೇಶ್ ಸಹೋದರಿ ತನ್ನ ಸಹೋದರನ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ಲು. ಯಾಕಂದ್ರೆ ಆತನ ಕುತ್ತಿಗೆ ಮತ್ತು ಮರ್ಮಾಂಗದ ಮೇಲೆ ಗಾಯದ ಗುರುತುಗಳು ಕಂಡು ಬಂದಿದ್ವು. ಪರಮೇಶ್ ಸಹೋದರಿ ಪೊಲೀಸರಿಗೆ ತಮ್ಮ ಸಹೋದರನ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ಲು. ಇದರಿಂದ ತಹಶೀಲ್ದಾರ್ ಸಮ್ಮುಖದಲ್ಲಿ ಹೂತಿದ್ದ ಹೆಣವನ್ನ ಆಚೆ ತೆಗೆದು ಶವ ಪರೀಕ್ಷೆ ಕಳಿಸಿಕೊಡಲಾಗಿತ್ತು. ಶವ ರಿಪೋರ್ಟ್ ಬರೋವರೆಗೂ ಎಲ್ಲರೂ ಕಾಯ್ತಾ ಇದ್ರು ಕಣ್ರಿ. ಆದ್ರೀಗ ಶವ ಪರೀಕ್ಷೆಯ ರಿಪೋರ್ಟ್ ಬಂದಿದೆ. ಸಾವಿನ ರಹಸ್ಯ ಆಚೆ ಬಿದ್ದಿದೆ ಕಣ್ರಿ. ಗಂಡನನ್ನ ದಿಂಬಿಟ್ಟು ಕೊಂದಿದ್ದ ಪತ್ನಿ ತನ್ನ 3ನೇ ಪತಿ ಚಂದ್ರಪ್ಪ ಜೊತೆ ಸೇರಿ ಮರ್ಡರ್. ಹೌದು, ಈ ಆಶಾ ಸಾಮಾನ್ಯದವಳಲ್ಲ. ಈಕೆಗೆ ಪರಮೇಶ್ 2ನೇ ಪತಿಯಾಗಿದ್ದ. ಇದಕ್ಕೂ ಮುಂಚೆ 10 ವರ್ಷಗಳ ಕಾಲ ಬೇರೆಯವನ ಜೊತೆ ಸಂಸಾರ ಮಾಡಿದ್ಲು. 2ನೇ ಪತಿ ಪರಮೇಶ್ ಜೊತೆಯೂ 10 ವರ್ಷ ಸಂಸಾರ ಮಾಡಿ 2 ಮಕ್ಕಳು ಹೆತ್ತಿದ್ಲು. ಇದೀಗ ಕ್ಯಾಟ್ರಿನ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ಚಂದ್ರಪ್ಪ ಎಂಬವನು ಪರಿಚಯವಾಗಿದ್ದ. ಅವನ ಜೊತೆ ಲವ್ ಆಗಿ ಹಾಸಿಗೆ ಬೇರೆ ಹಂಚ್ಕೊಂಡಿದ್ಲು. ಅದೇ ವೇಳೆ ಗಂಡನನ್ನ ಕೊಲೆ ಮಾಡಿ ಇದೊಂದು ಸಹಜ ಸಾವು ಅಂತ ಬಿಂಬಿಸುವ ಪ್ರಯತ್ನ ಪಟ್ಟಿದ್ಲು ಈ ಆಶಾ. ಆದ್ರೆ ಆಶಾಳ ಮುಖವಾಡ ಇದೀಗ ಕಳಚಿ ಬಿದ್ದಿದೆ. ಆಶಾಳೆ ತನ್ನ 3ನೇ ಪತಿ ಸಲುವಾಗಿ ಗಂಡನನ್ನ ಕೊಲೆ ಮಾಡಿದ್ದಾಳೆ. ಶವ ಪರೀಕ್ಷೆಯ ರಿಪೋರ್ಟ್ ನಲ್ಲಿ ಕುತ್ತಿಗೆ ಮತ್ತು ಮೂಗಿಗೆ ಉಸಿರುಗಟ್ಟಿ ಸಾಯಿಸಿದ್ದು ಸಾಬೀತಾಗಿದೆ. ಆಶಾಳನ್ನ ವಶಕ್ಕೆ ಪಡೆದು ಪೊಲೀಸರು ಕೇಳಿದಾಗ ಎಲ್ಲ ಮಾಹಿತಿ ಹೊರಹಾಕಿದ್ದಾಳೆ. ಆಶಾ ಮತ್ತು ಈಕೆಯ ಹೊಸ ಮಿಂಡ ಚಂದ್ರಪ್ಪನ ಜೊತೆ ಸೇರಿ ಕೊಲೆ ಮಾಡಿದ್ದಾಳೆ. ಪರಮೇಶ್ ಮಲಗಿರ್ಬೇಕಾದ್ರೆ ಆತನ ಕಾಲನ್ನ ಒಬ್ರು ಹಿಡಿದಿದ್ರು. ಚಂದ್ರಪ್ಪ ದಿಂಬಿಟ್ಟು ಪರಮೇಶನನ್ನ ಕೊಲೆ ಮಾಡಿದ್ದ. ಯಾರಿಗೂ ಅನುಮಾನ ಬರದ ಹಾಗೆ ಇದೊಂದು ಹಾರ್ಟ್ ಅಟ್ಯಾಕ್ ಸಾವು ಅಂತ ನಂಬಿಸಿ ಸುಮ್ಮನೆ ಆಗಿದ್ರು. ಮುಂದೆ ಪತಿ ಸಾವಿನ 19 ದಿನಕ್ಕೆ ಚಂದ್ರಪ್ಪ ಜೊತೆ ಆಶಾ ವಿವಾಹ ಬೇರೆ ಆಗ್ತಿರ್ತಾಳೆ. ನಮ್ಮ ಸಮಾಜದಲ್ಲಿ ಇಂಥ ಪತ್ನಿಯರು ಇರೋದು ಕಳಂಕವೇ ಸರಿ. ಅವನ್ ಬಿಟ್ಟು ಇವನ್ ಬಿಟ್ಟು ಮತ್ತೊಬ್ಬ. ಛೇ, ತನ್ನನ್ನು ತಾನು ಈ ಹೆಂಗಸು ಏನು ಅಂದುಕೊಂಡಿದ್ದಾಳೋ ಗೊತ್ತಿಲ್ಲ ಕಣ್ರಿ. ಈಗ ಸದ್ಯಕ್ಕೆ ಜೈಲಿನಲ್ಲಿ ಕುಳಿತು ಪ್ಲಾನ್ ಮಾಡ್ಲಿ. ಇಂಥ ಮಹಿಳೆಯರಿಗೆ ಧಿಕ್ಕಾರವಿರ್ಲಿ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.